ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಈಗ ಅದನ್ನು ಹೇಗೆ ಯೂಸ್ ಮಾಡೋದು, ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟು ಇನ್ಸ್ಟಾಗ್ರಾಮ್ ಓಪನ್ ಮಾಡೋಣ. ಈ ಥರ ನೋಡಿ, ಈ ಥರ ಇಂಟರ್ಫೇಸ್ ಕಾಣುತ್ತೆ. ನಾನು ಪ್ರೊಫೈಲ್ ಓಪನ್ ಮಾಡ್ತೀನಿ. ನೋಡಿ, ಈ ರೀತಿ ನನ್ನ ಪ್ರೊಫೈಲ್ ಇದೆ. ಈಗ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಇನ್ಸ್ಟಾಗ್ರಾಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸ್ಟೋರಿ ಅಪ್ಲೋಡ್ ಮಾಡೋದು ಈಗ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ಮೇಲೆ ಯುವರ್ ಸ್ಟೋರಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗಿದೆ, ಬ್ಯಾಕ್ ಕ್ಯಾಮ್ರಾ ಓಪನ್ ಆಗಿದೆ. ಈಗ ಫೋಟೋ ತೆಗೀರಿ. ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ಎಫೆಕ್ಟ್ಗಳಿದೆ, ಯಾವ ಎಫೆಕ್ಟ್ ಬೇಕು ನಿಮಗೆ ಹಾಕೊಳ್ಳಿ. ನೋಡಿ, ಈಗ ಡಿಫ್ರೆಂಟ್ ಎಫೆಕ್ಟ್ಸ್ಗಳಿದ್ದಾವೆ. ಟಚ್ ಮಾಡಿದರೆ ಒಂದು ಫೋಟೋ ತಗೊಳ್ಳುತ್ತೆ. ನೋಡಿ, ಈ ಥರ ಬಂತು. ನೆಕ್ಸ್ಟ್ ಯುವರ್ ಸ್ಟೋರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಸ್ಟೋರಿ ಅಪ್ಲೋಡ್ ಆಯಿತು. ನೋಡಿ, ಸ್ಟೋರಿ ಅಪ್ಲೋಡ್ ಆಗಿದೆ. ಇದನ್ನು ಡಿಲೀಟ್ ಮಾಡೋದು ಹೇಗೆ ಅಂದರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಸ್ಟೋರಿ ಡಿಲೀಟ್ ಆಯಿತು. ನೆಕ್ಸ್ಟ್ ಸ್ಟೋರಿನಲ್ಲಿ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ವಿಡಿಯೋ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ, ವಿಡಿಯೋ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ರೈಟ್ ಸೈಡಿಗೆ ಸ್ಲೈಡ್ ಮಾಡಿದರೆ ಝೂಮ್ ಆಗುತ್ತೆ. ಥರ ಈಗ ವಿಡಿಯೋ ರೆಕಾರ್ಡ್ ಆಗಿದೆ. ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಎಫೆಕ್ಟ್ಗಳು ಬೇಕು ಅಂದರೆ ಎಫೆಕ್ಟ್ಗಳು ಕೊಟ್ಕೊಳ್ಳಿ. ನೋಡಿ, ಈ ಥರ ಎಫೆಕ್ಟ್ಗಳು ಹಾಕೊಳ್ಳಿ. ನೆಕ್ಸ್ಟ್ ನೀವು ಮೆನ್ಷನ್ ಏನಾದರೂ ನೇಮ್ಗಳು ಮೆನ್ಷನ್ ಮಾಡೋದಿದ್ರೆ ಪ್ಲೇಸು ಈ ಥರ ಎಲ್ಲ ಓಪನ್ ಆಗುತ್ತೆ. ಈ ಥರ ನಾನೀಗ ಸಾಂಗ್ ಹಾಕಬೇಕು. ಅಲ್ಲಿ ಮ್ಯೂಸಿಕ್ ಮೇಲೆ ಕೊಟ್ಟರೆ ಈ ಥರ ಒಂದು ಮ್ಯೂಸಿಕ್ ಮೇಲೆ ಸರ್ಚ್ ಬಾರಲ್ಲಿ ನಿಮಗೆ ಯಾವ ಸಾಂಗ್ ಬೇಕು ಸರ್ಚ್ ಮಾಡ್ಬೋದು. ಆ ಸಾಂಗ್ನ ಹಾಕ್ಕೊಂಡ್ರೆ ನಿಮ್ಮ ವಿಡಿಯೋಗೆ ಸಾಂಗ್ ಸೆಟ್ ಆಗುತ್ತೆ. ನೋಡಿ, ನಿಮಗೆ ಮ್ಯೂಸಿಕ್ಕು, ಲೊಕೇಶನ್ನು, ಯಾರಾದರೂ ನೇಮ್ ಮೆನ್ಷನ್ ಮಾಡೋದಿದ್ರೆ ಸ್ಟೋರಿಗೆ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಇವರು ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಪೋಸ್ಟ್ ಆಗುತ್ತೆ ಸ್ಟೋರಿನಲ್ಲಿ. ಈಗ ನಿಮ್ಮ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಿಮ್ಮ ಪ್ರೊಫೈಲ್ಗೆ ಹೋಗಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆಡ್ ಪ್ರೊಫೈಲ್ ಫೋಟೋ ಅಂತ ಇದೆ, ಅದರ ಮೇಲೆ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಪ್ರೊಫೈಲ್ ಫೋಟೋ ತಗೊಳ್ಳಿ. ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಶೇರ್ಗೆ ಕೊಡಿ. ನೋಡಿ, ಪ್ರೊಫೈಲ್ ಫೋಟೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪ್ರೊಫೈಲ್ ಫೋಟೋ ಅಪ್ಲೋಡ್ ಆಯಿತು. ನೋಡಿ, ಈಗ ನೋಡಿ, ಇದು ಸ್ಟೋರಿ. ಆಗಲೇ ಸ್ಟೋರಿ ಅಪ್ಲೋಡ್ ಮಾಡಿದ್ದು ತೋರಿಸ್ತಾ ಇದೆ. ನೆಕ್ಸ್ಟು ರೀಲ್ಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ನೀವು ವಿಡಿಯೋನ ಮೊದಲೇ ಎಡಿಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದು ವಿಡಿಯೋ ಮಾಡಿದ್ದೀರಾ ಅಂದರೆ ಇನ್ಶಾರ್ಟ್ಗೆ ಹೋಗಿ ಇನ್ಶಾರ್ಟಲ್ಲಿ ವಿಡಿಯೋ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಮೇಲೆ ಕ್ಲಿಕ್ ಮಾಡಿ, ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ. ಇದರಲ್ಲಿ ಕ್ಯಾನ್ವಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ 1.1 4.5 ಅಂತ ಇನ್ಸ್ಟಾಗ್ರಾಮ್ದು ತೋರಿಸ್ತಾ ಇದೆ. ಅದನ್ನು ನೀವು ಯಾವುದಾದ್ರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಫಸ್ಟ್ ಅಡ್ವರ್ಟೈಸ್ಮೆಂಟ್ ಇದು ಇಗ್ನೋರ್ ಮಾಡಿ.
ನೋಡಿ ವಿಡಿಯೋ ಸೇವ್ ಆಗಿದೆ. ಈಗ ನೆಕ್ಸ್ಟು ಇನ್ಸ್ಟಾಗ್ರಾಮ್ಗೆ ಹೋಗಿ ನಂದು ಹಳೆ ಐ ಡಿ ಇದೆ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನಂದು ಹಳೆ ಐ ಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ರೀಲ್ಸ್ ಇದೆ ನೋಡಿ, ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಈ ಥರ ರೀಲ್ಸ್ ಓಪನ್ ಆಗುತ್ತೆ. ನಿಮಗೆ ಒಂದು ಸಾಂಗ್ ಬೇಕು, ಇಲ್ಲಿ ಫೋಟೋ ಕಾಣಿಸುತ್ತಲ್ಲ ನೋಡಿ ಒಂದು ಕಾರ್ನರಲ್ಲಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ಬರುತ್ತೆ. ಇದರಲ್ಲಿ ಯೂಸ್ ಆಡಿಯೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ನೀವು ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಇನ್ ಶಾರ್ಟಲ್ಲಿ, ಅದನ್ನು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟೇ ಇದೆ ನೋಡಿ, ಆ ವಿಡಿಯೋನ ತಗೊಳ್ಳಿ. ನೋಡಿ ಅಲ್ಲಿ ಎಡಿಟ್ ಮಾಡಿದ ವಿಡಿಯೋ ಇಲ್ಲಿದೆ. ನೆಕ್ಸ್ಟ್ ಮೇಲೆ ಕೊಡಿ. ನಿಮಗೆ ಯಾವುದಾದ್ರೂ ಎಫೆಕ್ಟ್ ಬೇಕು ಅಂದರೆ ಎಫೆಕ್ಟ್ ಕೊಟ್ಕೊಳ್ಳಿ ರೀಲ್ಸ್ಗೆ. ಎಫೆಕ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ರೊಸೆಸಿಂಗ್. ಇಲ್ಲಿ ನಿಮ್ಮದು ಲೊಕೇಶನ್ನು, ಟ್ಯಾಗ್ ಪೀಪಲ್ಲು ಏನಾದರೂ ಇದ್ದರೆ ಕೊಟ್ಕೊಳ್ಳಿ. ನಾನು ಲೊಕೇಶನ್ ಆಡ್ ಮಾಡ್ತಾ ಇದ್ದೀನಿ. ಶೇರ್ ಮೇಲೆ ಕೊಡಿ. ಈಗ ಶೇರ್ ಟು ರೀಲ್ಸ್. ರೀಲ್ಸ್ ಈಗ ಅಪ್ಲೋಡ್ ಆಗೋಕ್ಕೆ ಶುರುವಾಯಿತು. ರೀಲ್ಸ್ ಈಗ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಮೇಲೆ ಮೆಸೆಂಜರ್ ಸಿಂಬಲ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ಬೋದು. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ನಿಧಾನಕ್ಕೆ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆಗಿದೆ ನೋಡಿ. ಈಗ ರೀಲ್ಸ್ ಅಪ್ಲೋಡ್ ಆಗಿದೆ ಪ್ರೊಫೈಲ್ಗೆ. ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿ ರೀಲ್ಸ್ ಅಪ್ಲೋಡ್ ಆಗಿದೆ. ಆ ರೀಲ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಹೋಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋದು. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.